ಯುವರತ್ನ ಅವಾರ್ಡ್ಸ್ 2025 ಪ್ರಾಯೋಜಕರು ಎವಿ ಪಾರ್ಟ್ನರ್ A1 ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್. ಆದ ಕಾರಣ ದೇವರು ಇವತ್ತು ನಮ್ಮನ್ನೆಲ್ಲರಿಗೂ ಒಂದೇ ರೀತಿಯಿಂದ ಮಾನವನ ಜೀವನ ಸಂಬಂಧದಲ್ಲಿ ದೇವರೆಲ್ಲವೂ ಕೂಡ ಒಂದೇ ರೀತಿ ಮಾಡಿದಾಗ ನಾವು ಪರಸ್ಪರ ಸಣ್ಣ ಪುಟ್ಟ ವಿಚಾರ ಇಟ್ಟುಕೊಂಡು ನಾವು ಯಾಕೆ ಇವತ್ತು ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಅಗತ್ಯತೆ ಏನಿದೆ ಅಂತ ನನಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಹುಟ್ಟುವಾಗ ಮಾತ್ರ ಅಲ್ಲ, ಬಹುಶಃ ನಮ್ಮ ಅಂತ್ಯಕಾಲದಲ್ಲಿ ಕೂಡ. ಯಾಕೆಂತ ಹೇಳಿದರೆ ನಾನಿಲ್ಲಿ UT ಖಾದರ್ ಆಗಿದ್ದೇನೆ, ವಿಧಾನಸಭೆ ಸಭಾಧ್ಯಕ್ಷನಾಗಿದ್ದೇನೆ, ಮಾಜಿ ಮಂತ್ರಿ ಆಗಿದ್ದೇನೆ. ನಾನು ಇಲ್ಲಿಂದ ನನ್ನ ಮನೆಗೆ ಹೋದಂಥ ಸಂದರ್ಭದಲ್ಲಿ ನೀವು ಯಾರಿಗೂ ನನ್ನ ಮನೆಗೆ ಬಂದು ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಯಾರಿಗೂ ನನಗೆ ಬಂದು UT ಖಾದರ್ ಇದ್ದಾರಾ, ಮಂತ್ರಿ ಇದ್ದಾರಾ ಅಥವಾ ಸಭಾಧ್ಯಕ್ಷ ಇದ್ದಂತ ಯಾರು ಕೂಡ ಕೇಳೋದಿಲ್ಲ. ನೀವೆಲ್ಲ ಕೇಳೋದು ಏನಂತ ಹೇಳಿದರೆ ಹೆಣ ಬಂದಿದೆಯಾ, ಹೆಣ ಹೋಗಿದೆಯಾ, ಹೆಣ ಎಷ್ಟು ಗಂಟೆಗೆ ಬರ್ತಂತ ಹೇಳಿದ್ರೆ ಅಲ್ಲದೆ UT ಖಾದರ್ ಎಂಬ ಹೆಸರೇ ಇಲ್ಲ. 54 ವರ್ಷದ ಕರೆದಂಥ ನಮ್ಮ ಹೆಸರೇ ಇಲ್ಲ. ಈ ನಮ್ಮ ಅಧಿಕಾರ, ಆಸ್ತಿ, ಅಂತಸ್ತು, ಗತ್ತು ಯಾವುದು ಕೂಡ ಲೆಕ್ಕಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಏನಾದರೂ ಇದ್ದರೆ ಅದು ನಮ್ಮ ಪ್ರೀತಿ ವಿಶ್ವಾಸದ ಜೀವನ ಮಾತ್ರ ಶಾಶ್ವತನಲ್ಲಿ ನಿಲ್ಲುವಂಥ ಅವಕಾಶ ಆಗ್ತದೆ. ಆ ಪ್ರೀತಿ ವಿಶ್ವಾಸದ ಒಂದು ವ್ಯಕ್ತಿತ್ವ ಅದು ನಮ್ಮದು ನಿಮ್ಮೆಲ್ಲ ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ನಿಮ್ಮ ಸಂದೇಶವನ್ನು ನಮ್ಮ ಊರಿನ ಪ್ರತಿಯೊಂದು ಮಕ್ಕಳಿಗೂ, ಯುವಕರಿಗೂ, ವಿದ್ಯಾರ್ಥಿ ಸಮುದಾಯಕ್ಕೂ ತಿಳಿಸುವಂಥ ಜವಾಬ್ದಾರಿ ಅದು ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯ ಇದ್ದು ಅದನ್ನು ದೂರ ಇಟ್ಟು ಬಹುಶಃ ಸಾಮರಸ್ಯ ಆಗೋದಿಲ್ಲ. ಎಲ್ಲ ಭಿನ್ನಾಭಿಪ್ರಾಯ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಪರಸ್ಪರ ಅರ್ಥ ಮಾಡಿಕೊಂಡು ಬಹುಶಃ ನಾವು ಒಗ್ಗಟ್ಟಿನ ಮತ್ತು ಏಕತೆಯಿಂದ ಭಾರತೀಯ ಮಕ್ಕಳನ್ನೆಲ್ಲ ಜೊತೆಯಾಗಿ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ನೇತೃತ್ವವನ್ನು ವಹಿಸುವಂಥ ಅವಕಾಶ ಆಗಬೇಕು. ನನ್ನನ್ನು ಸನ್ಮಿತ್ರರಿಗೆ ಯಾವಾಗಲೂ ಮಾತು ಹೇಳ್ತೇನೆ, ಧರ್ಮ ಅದು ದೌರ್ಬಲ್ಯ ಅಲ್ಲ, ಅದು ನಮ್ಮ ಮಣ್ಣಿನ ಶಕ್ತಿ, ಅದು ನಮಗೊಂದು ಶಕ್ತಿ, ಒಂದು ಕಾನ್ಫಿಡೆನ್ಸ್. ಆದರೆ ಯಾವುದೇ ಒಂದು ಧರ್ಮವು ಕೂಡ ಒಂದು ದೇಹಕ್ಕೆ ಮತ್ತು ಮನಸ್ಸಿಗೆ ನೋವುಂಟು ಮಾಡುವಂಥ ಕತ್ತಿ ಆಗಬಾರ್ದು. ಎಲ್ಲ ಧರ್ಮವು ಕೂಡ ಒಂದು ಮನಸ್ಸಿನ ಮತ್ತು ದೇಹದ ನೋವನ್ನು ಗುಣಪಡಿಸುವಂಥ ದೊಡ್ಡ ಮಟ್ಟದ ಔಷಧಿ ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ಆದ ಕಾರಣ ಈ ರೀತಿಯ ದೊಡ್ಡ ಮಟ್ಟದ ವ್ಯಕ್ತಿತ್ವ ಮಾಡೋದು ನಮ್ಮದೆಲ್ಲ ಇದು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ, ಇವತ್ತಿನ ಈ ಅತ್ಯಂತ ಯಶಸ್ವಿಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಪ್ರಶಸ್ತಿ ಪಡೆದು ಪ್ರೇರಣೆಯಾಗಿ ತಾವು ಮುಂದೆ ನಿಂತು ಬಹುಶಃ ದೊಡ್ಡ ಮಟ್ಟ ಹುಮ್ಮಸ್ಸು ಹೋದಾಗ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟ ತಮ್ಮ ಕಾರ್ಯಚಟುವಟಿಕೆ, ತಮ್ಮ ಯಾವುದೇ ಕೆಲಸ ಜೊತೆಯಲ್ಲಿ ಇದು ನಿಮ್ಮ ದೊಡ್ಡ ಮಟ್ಟದ ಕಾರ್ಯಚಟುವಟಿಕೆ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾನು ರವಿ ಅವರಿರಲಿ, ನಿಮ್ಮ ಜಿ ಕನ್ನಡದ ಚಾನಲ್ ಎಲ್ಲ ನಮ್ಮ ಸ್ಟಾಫ್ ಇರಲಿ, ಭಾಳ ಪ್ರೀತಿಪೂರ್ವಕವಾಗಿ ಬರಲೇಬೇಕಂತ ಕರೆದಿದ್ದಾರೆ. ಯಾಕೆಂತ ಹೇಳಿದರೆ ಒಂದು ನಾನು 5 ಸಲ ಕ್ಷೇತ್ರ ಶಾಸಕನಾಗಿ ಗೆದ್ದಿದ್ದೇನೆ, 4 ಇಲಾಖೆ ನಾನು ಸಚಿವನಾಗಿದ್ದೇನೆ. ಕಳೆದ ಸಲ ಮುಖ್ಯಮಂತ್ರಿ ನಾಯಕನಾಗಿದ್ದಾಗ ನಾನು ಪ್ರತಿಪಕ್ಷದ ಉಪನಾಯಕನಾಗಿ ಕೆಲಸ ನಿರ್ವಹಿಸಿದ್ದೇನೆ. ಇದೀಗ ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ಇದ್ದೇನೆ. ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್. ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್. ಕೇವಲ 29,999 ರೂಪಾಯಿಗೆ ದೊರೆಯಲಿದೆ A1 ಸ್ಟಾರ್ ಪವರ್ ಪ್ಲಸ್. ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ EV ಸ್ಕೂಟರ್ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9403892333.